ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಇಟಾಲಿಯನ್ ರೆಸಿಪಿ, ಇಟಾಲಿಯನ್ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಪಾಸ್ತಾ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿದ್ದೀನಿ. ಸೊ ಇದು ಬಾಯ್ಲ್ ಆಗ್ತಿದೆ ಅನ್ಬೇಕಾದ್ರೆ ಒಂದು ಚಮಚ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಇವಾಗ ಬಾಯ್ಲ್ ಆಗ್ತಿದೆ ಅಲ್ವಾ. ಸೊ ನಾನು ಇಲ್ಲಿ 2 ಕಪ್ಪು ಪಾಸ್ತಾ ತೊಗೊಂಡಿದ್ದೀನಿ. ನೀವು ಪೆಣ್ಣೆ ಆದರೂ ತೊಗೊಳ್ಬೋದು ಅಥವಾ ಸ್ಪೆಗಿಟಿ ಆದರೂ ತೊಗೊಳ್ಬೋದು, ಯಾವ್ದು ಬೇಕಾದರೂ ತೊಗೊಳ್ಬೋದು. ನಿಮ್ಮ ಹತ್ರ ಅವೈಲೇಬಿಲಿಟಿ ಇರೋ ಪಾಸ್ತಾ. ನಾನು ನನ್ನ ಹತ್ರ ಮ್ಯಾಕ್ರೋನಿ ಇತ್ತು, ಸೊ ನಾನು ಮ್ಯಾಕ್ರೋನಿ ತೊಗೊಂಡಿದ್ದೀನಿ. ಇದು ಪಾಸ್ತಾಗಳ ನೇಮು, ಸೈಜ್ಗಳ ನೇಮ್ ಅಷ್ಟೇ, ಜಸ್ಟ್ ಎಲ್ಲ ಪಾಸ್ತಾನೂ ಒಂದೇ. ಸೊ ಇದು ಸ್ವಲ್ಪ ಬಾಯ್ಲ್ ಆಗಬೇಕು. ಸೊ ಇದು ಬಾಯ್ಲ್ ಆಗಿದೆ ಅಂದರೆ ನೀವು ಅದು ಮಧ್ಯದಲ್ಲಿ ಕಟ್ ಮಾಡಬೇಕಾಗತ್ತೆ. ಈ ಥರ ತೊಗೊಂಡು ಸೈಡಲ್ಲಿ ನೋಡಿ ಈ ಥರ ಮಧ್ಯ ಕಟ್ ಮಾಡಬೇಕು. ಬಟ್ ಇದು ಸ್ವಲ್ಪ ಓವರ್ ಬಾಯ್ಲ್ ಆಗಿದೆ, ಬಟ್ ಇನ್ನು ಸ್ವಲ್ಪ ಹಸಿ ಥರ ಇರಬೇಕು. ಬಟ್ ಇಷ್ಟಾದರೂ ಸಾಕು. ಸೊ ಬಾಯ್ಲ್ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ನೀವು ಸೋಸ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಸೋಸೋದಕ್ಕೆ. ಸೊ ಇಮಿಡಿಯೇಟ್ ಆಗಿದ್ಮೇಲೆ ಸೊ ತಣ್ಣಗಿರೋ ವಾಟರಲ್ಲಿ ಅದನ್ನು ವಾಶ್ ಮಾಡಬೇಕು, ಇಲ್ಲಾಂದರೆ ಅದು ಓವರ್ ಬಾಯ್ಲ್ ಆಗಿಬಿಡುತ್ತೆ, ಕುಕ್ ಆಗಿಬಿಡುತ್ತೆ. ಇಮಿಡಿಯೇಟ್ ನೀವು ತಣ್ಣೀರು ಹಾಕಬೇಕು. ಸೊ ಇವಾಗ ವೈಟ್ ಸಾಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಪ್ಯಾನ್ಗೆ ಬೆಣ್ಣೆ ಮತ್ತು ಮೈದಾ ಹಿಟ್ಟು ಹಾಕ್ಕೊಂಡು ಈ ಥರ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಜಸ್ಟ್ ಶಾಲೋ ಫ್ರೈ ಟೈಪ್ ಈ ಥರ ಫ್ರೈ ಆಗಿದ್ಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಫುಲ್ ಹಾಲು ಹಾಕಬೇಡಿ. ಫಸ್ಟು ಈ ಥರ ಸ್ವಲ್ಪ ಹಾಲು ಹಾಕ್ಬಿಟ್ಟು ಗಂಟೆಲ್ಲ ಒಡಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಲೋ ಫ್ಲೇಮಲ್ಲೇ ಇರಲಿ, ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಬೇಡಿ. ಸೊ ನೀಟಾಗಿ ಗಂಟು ಇಲ್ದಿರೋ ಹಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಗಂಟು ಇಲ್ದಂಗೆ ಮಿಕ್ಸ್ ಆಗ್ತಾಯಿದೆ. ಈ ಥರ ಗಂಟು ಇಲ್ದಂಗೆ ಮಾಡ್ಕೊಳ್ಬೇಕು ಫಸ್ಟು. ಇವಾಗ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಈ ಟೈಮಲ್ಲಿ ನೀವು ಹಾಲು ಹಾಕ್ಕೊಳ್ಳೋದು. ಸೊ ನಾನಿಲ್ಲಿ 2 ಕಪ್ ತೊಗೊಂಡಿದ್ದೀನಲ್ವ ಮ್ಯಾಕ್ರೋನಿ. ಸೊ ನಾನಿಲ್ಲಿ 1.5 ಕಪ್ಪು ಅಥವಾ 2 ಕಪ್ ಹಾಕ್ಕೊಳ್ಳೋದು. ನಿಮಗೆ ತುಂಬ ಸಾಸಿ ಬೇಕು ಅಂದರೆ ನೀವು ಒಂದು 3-4 ಕಪ್ ಹಾಕ್ಕೊಳ್ಬೋದು. ಸಾಸಿ ಬೇಡ, ಸ್ವಲ್ಪ ಸೆಮಿ ಇರಬೇಕು ಅಂದರೆ ಇಷ್ಟೇ ಸಾಕು. ನನಗೆ ಸೆಮಿ ಇದ್ದರೆ ಸಾಕು, ಸೊ ಅಷ್ಟೇ ನಾನು ಹಾಕಿದ್ದೀನಿ. ಇವಾಗ ಬಾಯ್ಲ್ ಆಗ್ತಿದೆ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕಿ ವಿಸ್ಕರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಾಗೋಗ್ಬಿಡುತ್ತೆ, ಮೈದಾ ಹಾಕಿದಲ್ವ ಅದಕ್ಕೆ. ಸೊ ಇವಾಗ ನಾನು ಮಿಕ್ಸ್ ಸೀಸನಿಂಗ್ ಹಾಕ್ಕೊತಿದ್ದೀನಿ, ಮೆಕ್ಸಿಕನ್ ಸೀಸನಿಂಗು. ಇಲ್ಲಿ ಆರಿಗೇನೋ, ಚಿಲ್ಲಿ ಫ್ಲೇಕ್ಸು, ರೋಸ್ಮೆರಿ ಎಲ್ಲನೂ ಮಿಕ್ಸ್ ಹರ್ಬ್ಸ್ ಇರುತ್ತೆ. ಸೊ ಇದು ಅಷ್ಟೇ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಇವಾಗ ಚಿಲ್ಲಿ ಫ್ಲೇಕ್ಸ್ ಅಂದರೆ ಎಂಥದೂ ಇಲ್ಲ. ಒಣಮೆಣ್ಸಿನ್ಕಾಯಿನ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋದೆ, ಪೌಡರ್ ಇಲ್ಲ, ಫುಲ್ಲು ತರಿಯಾಗಿರಬೇಕು, ಅದು ಚಿಲ್ಲಿ ಫ್ಲೇಕ್ಸ್ ಅಂತ ಅಷ್ಟೇ. ಸೊ ಇವಾಗ ಇಷ್ಟು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ಇವಾಗ ನಾನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದೆ, ಮತ್ತು ಗೆಡ್ಡೆಕೋಸು,
ಈರುಳ್ಳಿ, ಕ್ಯಾರೆಟು. ನಾವು ನಿಮಗೆ ಎಷ್ಟು ಬೇರೆ ಬೇಕಂದ್ರೂ ನೀವು ಎಷ್ಟು ವೆಜಿಟೇಬಲ್ಸ್ ಬೇಕಾದ್ರೂ ಹಾಕ್ಕೊಳ್ಬೋದು. ಆಲಿವ್ಸು, ಜಾಲಪುನ ಏನು ಬೇಕಾದ್ರೂ ಹಾಕ್ಕೊಳ್ಬೋದು. ಸೊ ನನ್ನ ಹತ್ರ ಇದು ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಿದ್ದೀನಿ. ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡಿದೆ. ಇವಾಗ ಮತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ನೀವು ಸ್ವೀಟ್ ಕಾರ್ನ್, ಪನ್ನೀರ್, ಮಶ್ರೂಮ್ ನಿಮ್ಗೆ ಎಂಥದ್ದು ಬೇಕು ನೀವು ಮಿಕ್ಸ್ ಫುಲ್ಲು ಹಾಕ್ಕೊಳ್ಬೋದು. ಸೊ ಇಂಥದ್ದೇ ಬೇಕು ಅಂತ ಏನಿಲ್ಲ, ಇರೋದನ್ನೇ ಮಾಡ್ಕೊಳ್ಳಬಹುದು, ಚೆನ್ನಾಗಿರುತ್ತೆ. ಸೊ ಇವಾಗ ಕ್ಯಾಪ್ಸಿಕಮ್ ಇದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು, ದಪ್ಪಗೆ ಕಟ್ ಮಾಡ್ಕೊಳ್ಬಾರ್ದು. ಸೊ ಬಾಯ್ಲ್ ಆಗಿರೋ ಬಟಾಣಿ ಸಹ ಹಾಕಿದ್ದೀನಿ. ಸೊ ಇವಾಗ ಕ್ಯಾರೆಟು, ಗೆಡ್ಡೆಕೋಸು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಸೊ ಈ ಟೈಮಲ್ಲಿ ಇವಾಗ ಸ್ವಲ್ಪ ಬೆಂದಿದೆ ಅಲ್ವಾ, ಇವಾಗ ಉಪ್ಪು ಹಾಕ್ಕೊಳ್ತಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಅಂತ ಅಲ್ಲ, ಸಾಸ್ಗೂ ಹಾಕಿದೆ ಮತ್ತು ಪಾಸ್ತಾ ಬಾಯ್ಲ್ ಮಾಡಬೇಕಾದ್ರೂ ಹಾಕಿದೆ, ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಆಮೇಲೆ ಎಲ್ಲ ಸಾಸ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಸ್ವಲ್ಪ ಹಾಕ್ಕೊಳ್ಳಿ. ಇದು ಪೆಪ್ಪರು ಅಷ್ಟೇ. ಸೊ ಒಂದು 5-10 ನಿಮಿಷ ಫ್ರೈ ಮಾಡಿ ಬೇಯಿಸಬೇಕು. ಸೊ ಇವಾಗ ಬೆಂದಿದೆ. ಇವಾಗ ನಾನು ಇದನ್ನು ಈ ವೆಜಿಟೇಬಲ್ಸ್ ಫ್ರೈ ಮಾಡಿದೆ ಅಲ್ವಾ, ಇದನ್ನು ಸಾಸ್ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಪಾಸ್ತಾ ಸಾಸ್ ಇದಲ್ವ, ಇದಕ್ಕೆ ನಾನು ವೆಜಿಟೇಬಲ್ಸ್ ಫ್ರೈ ಮಾಡ್ಕೊಂಡಿದ್ದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬಾಯ್ಲ್ ಆಗ್ತಾ ಇರಬೇಕು. ಮತ್ತು ಪಾಸ್ತಾ ಬಾಯ್ಲ್ ಆಗಿತ್ತಲ್ವ, ಅದನ್ನು ಹಾಕ್ಕೊಳ್ತೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಟೇಸ್ಟ್ ನೋಡಿಕೊಂಡು ನೀವು ಏನು ಬೇಕು, ಉಪ್ಪು ಖಾರ ಬೇಕಂದರೆ ನೀವು ಹಾಕ್ಕೊಳ್ಬೋದು. ಚಿಲ್ಲಿ ಫ್ಲೇಕ್ಸ್ ಎಕ್ಸ್ಟ್ರಾ ಬೇಕಂದರೆ ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಸಾಲ್ಟ್ ಕಮ್ಮಿ ಆಯಿತು, ಸೊ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ. ಮತ್ತು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ನೀವು ತುಂಬ ಎಷ್ಟು ತೆಲುಗೆ ಸಾಸ್ ಮಾಡಿದ್ರೂ ಪಾಸ್ತಾ ಹಾಕಿದ ತಕ್ಷಣ ಅದು ಬಾಯ್ಲ್ ಆಗ್ತಾ ಗಟ್ಟಿಗೆ ಆಗೋಗ್ಬಿಡುತ್ತೆ. ಇಷ್ಟಿದೆಯಲ್ವ, ಸರ್ವ್ ಮಾಡೋ ಟೈಮಲ್ಲಿ ತುಂಬ ಗಟ್ಟಿ ಆಗೋಗ್ಬಿಟ್ಟು. ಇವಾಗ ಇಷ್ಟು ಆದರೆ ಸಾಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ರೆಡಿ. ಸೊ ಇಟಾಲಿಯನ್ ವೈಟ್ ಪಾಸ್ತಾ ರೆಡಿ ಇದೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿತ್ತು. ಬಾಯ್.